ನಮಸ್ಕಾರ ಫ್ರೆಂಡ್ಸ್. ಏಪ್ರಿಲ್ 2 US ಲಿಬರೇಷನ್ ಡೇ ಅಂತ ಆಚರಿಸ್ತಾ ಇದೆ. ಸೊ ಇವತ್ತಿನ ದಿನ ಟ್ರಂಪ್ US ಯಾವುದೆಲ್ಲ ಕಂಟ್ರಿಗಳ ಜೊತೆ ಟ್ರೇಡ್ ಮಾಡುತ್ತೆ, ಆ ಎಲ್ಲ ಕಂಟ್ರಿಗಳ ಇಂಪೋರ್ಟ್ ಟ್ರೇಡ್ ಮೇಲೆ ರೆಸಿಪ್ರೋಕಲ್ ಟ್ಯಾರಿಫ್ನ ಹಾಕೋರಿದ್ದಾರೆ. ಸೊ ಅದಕ್ಕಾಗಿ ಮಾರ್ಕೆಟಲ್ಲಿ ಹೈ ಫಿಯರ್ ಇತ್ತು ನಿನ್ನೆ ದಿನ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ. ಆದರೆ ಇವತ್ತಿನ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಅದನ್ನ ಪ್ರೈಸ್ ಇನ್ ಮಾಡಿ ಸ್ಮಾಲ್ ರಿಕವರಿ ಬಂದು ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿ ನಿಫ್ಟಿ 23,300 ಮೇಲೆ ಬಂದು ಕ್ಲೋಸಿಂಗ್ ನ ಕಂಡಿದೆ. ಬ್ಯಾಂಕ್ ನಿಫ್ಟಿ 51,300 ಮೇಲೆ ಬಂದು ಕ್ಲೋಸಿಂಗ್ ನ ಕಂಡಿದೆ. ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಆಲ್ಮೋಸ್ಟ್ ಪ್ರೀವಿಯಸ್ ಡೇ ಹೈ ಹತ್ರ ಬಂದು ಕ್ಲೋಸಿಂಗ್ ನ ಕಂಡಿದೆ. ಸೊ ನಾವು ನಿನ್ನೆ ದಿನ ಡಿಸ್ಕಸ್ ಮಾಡಿದ್ದು, ನಾವು ಓನ್ಲಿ ಪುಟ್ ಸೈಡ್ ಅಲ್ಲಿ, ಅದು ನಿನ್ನೆ ದಿನ ಲೋ ಕಟ್ ಆದ್ರೆ ಪುಟ್ ಪೊಸಿಷನ್ ತಗೊಳ್ಳೋಣ ಅಂತ. ಆದ್ರೆ ಇವತ್ತಿನ ದಿನ ಸ್ಟಾರ್ಟಿಂಗ್ ಆಫ್ ದ ಡೇನೆ ನಿಫ್ಟಿ ಪ್ರೀವಿಯಸ್ ಡೇ ಲೋನ ಟೆಸ್ಟ್ ಮಾಡ್ದೇನೆ ಅಲ್ಲಿಂದನೇ ರಿಕವರಿ ಬಂತು. ಸೊ ನಾವು ಏತಕ್ಕೆ ಲಾಂಗ್ ಪೊಸಿಷನ್ಸ್ ಬೇಡ ಅಂತ ಹೇಳಿದ್ವಿ. ಇಲ್ಲಿ ನಾವು ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ 23,300 ಹತ್ರ ಹೈ ರೆಸಿಸ್ಟೆನ್ಸ್ ಇರೋದಕ್ಕಾಗಿ ಇಲ್ಲಿ ಆಪ್ಷನ್ ಬೈಯರ್ಸ್ ಬೈ ಮಾಡಿದ್ರೆ ಪ್ರೀಮಿಯಂ ಡಿಕೆ ಆಗೋ ಚಾನ್ಸಸ್ ಇರುತ್ತೆ, ಹಾಗೂ ಸ್ಟ್ರಾಂಗ್ ಅಪ್ ಮೂವ್ ಬರೋದು ಕಷ್ಟ ಇರುತ್ತೆ ಅಂತ ನಾವು ಲಾಂಗ್ ಪೊಸಿಷನ್ಸ್ ನ ತಗೊಳ್ಳಿಲ್ಲ. ಸೊ ಇಲ್ಲಿ ಏನು ಅಪ್ ಮೂವ್ ಬಂತು, ಆದ್ರೆ ಇಲ್ಲಿ ಶಾರ್ಪ್ ಅಪ್ ಮೂವ್ ಇರಲಿಲ್ಲ. ಸೊ ಆಲ್ಮೋಸ್ಟ್ ನಿಫ್ಟಿ ಸೈಡ್ ವೇಸ್ ಅಲ್ಲೇ ಟ್ರೇಡ್ ಆಗ್ತಾ ಎಂಡ್ ಆಫ್ ದ ಡೇ ಆಫ್ಟರ್ 3 PM ಸ್ವಲ್ಪ ಅಪ್ ಮೂವ್ ಕೊಟ್ಟು 23,300 ಮೇಲೆ ಬಂದು ಕ್ಲೋಸ್ ಆಯ್ತು. ಸೊ ಈಗ ನಾವು ನಾಳೆ ದಿನ, ಅದು 3 ಏಪ್ರಿಲ್ ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆದ್ಮೇಲೆ ಯಾವ್ದೆಲ್ಲ ಲೆವೆಲ್ಸ್ ನ ಇಟ್ಕೊಂಡು ಟ್ರೇಡ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ಇನ್ನು ನಾಳೆ ದಿನ 3 ಏಪ್ರಿಲ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ. ಇನ್ನು ಮೋಸ್ಟ್ ಆಫ್ ದಿ ಆಪ್ಷನ್ ಟ್ರೇಡರ್ಸ್ ಲಾಸ್ ಆಗೋದು ಎಕ್ಸ್ಪೈರಿ ಟ್ರೇಡಿಂಗ್ ದಿನನೇ. ಸೊ ಅದನ್ನ ತಲೆನಲ್ಲಿ ಇಟ್ಕೊಂಡು ನಾವು ಟ್ರೇಡ್ ನ ಮಾಡ್ಬೇಕಾಗತ್ತೆ. ಸೊ ಈಗ ನಾವು ಮುಂದುವರೆಕ್ಕಿಂತ ಮುಂಚೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ಗಳು ಇವತ್ತಿನ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದಾಗ ಯಾವ ರೀತಿ ಇದ್ವು ಅಂತ ನೋಡೋಣ. ಮೊದಲಾಗಿ ನಮ್ಮ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ 13 ಹತ್ರನೇ ಇದೆ, ನಿನ್ನೆ ಕ್ಲೋಸಿಂಗ್ ಲೆವೆಲ್ ಹತ್ರನೇ. ಸೊ ಇದು ನಮ್ಗೆ ನ್ಯೂಟ್ರಲ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. US ಡಾಲರ್ ಇಂಡೆಕ್ಸ್ 104 ಹತ್ರ ಇದೆ. ಸೊ ಇದು ಕೂಡ ನ್ಯೂಟ್ರಲ್ ಟು ಪಾಸಿಟಿವ್ ಆಗಿದೆ. US 10-year ಬಾಂಡ್ 4.1 ಹತ್ರ, ಇದು ಆಕ್ಚುಲಿ ನಿನ್ನೆ ದಿನ ಸ್ವಲ್ಪ ನೆಗೆಟಿವ್ ಕಡೆ ಹೋಗ್ತಾ ಇತ್ತು, ಹಾಗೇನು ಇದು ಪಾಸಿಟಿವ್ ಆಗಿದೆ. ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ 85.4 ಹತ್ರ, ಇದು ಕೂಡ ನಮಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಬ್ರೆಂಟ್ ಕ್ರೂಡ್ ಆಯಿಲ್ ನಿನ್ನೆ ದಿನ 75 ಹತ್ರ ಇರೋದು, ಅದು ಅಗೇನ್ ಕಡಿಮೆ ಆಗಿ 73.8 ಹತ್ರ ಬಂದಿದೆ. ಸೊ ಇದು ಕೂಡ ನಮಗೆ ನ್ಯೂಟ್ರಲ್ ಟು ಪಾಸಿಟಿವ್ ಅಂತಾನೆ ಹೇಳ್ಬೋದು. ಇನ್ನು ನಿನ್ನೆ ದಿನ US ಮಾರ್ಕೆಟ್ ಅಲ್ಲಿ ಸೈಡ್ ವೇಸ್ ಇತ್ತು. ಸೊ ಇವತ್ತಿನ ದಿನ ಟ್ರಂಪ್ ರೆಸಿಪ್ರೋಕಲ್ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ US ಮಾರ್ಕೆಟ್ ಅಲ್ಲಿ ಯಾವ ರೀತಿ ಮೂವ್ಮೆಂಟಮ್ ಇರುತ್ತೆ, ಹಾಗೂ ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿ ರಿಯಾಕ್ಟ್ ಆಗಿ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನ್ ಮಾಡೋದಕ್ಕೆ ಇದು ಒಂದು ಕ್ಲೂ ಕೊಟ್ಟಿರುತ್ತೆ. ಅದನ್ನ ಇಟ್ಕೊಂಡು ನಾವು ಗುರುವಾರ ದಿನ ಟ್ರೇಡ್ ಮಾಡ್ಬೋದು. ಇನ್ನು ನಾವು FIs ಡೇಟಾನ ಚೆಕ್ ಮಾಡಿದ್ರೆ, FIs ಕಳೆದ 2 ದಿನದಲ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅಗೇನ್ ಸೆಲ್ಲಿಂಗ್ ನ ಮಾಡಿದ್ದಾರೆ. ಇವತ್ತಿನ ಡೇಟಾ ಇನ್ನೂ ಬಂದಿಲ್ಲ. ಮಾರ್ಚ್ ಮಂತ್ ಅಲ್ಲಿ ಮಾರ್ಚ್ 28 ಇಂದ ಸ್ವಲ್ಪ ಬೈಯಿಂಗ್ ಮೂಡ್ ಅಲ್ಲಿ ಇರೋ FIs ಮಾರ್ಚ್ 28 ಹಾಗೂ ಏಪ್ರಿಲ್ 1 ಸೆಲ್ಲಿಂಗ್ ನ ಮಾಡಿದ್ದಾರೆ. ಸೊ ಇದು ಆಕ್ಚುಲಿ ಇಂಡಿಯನ್ ಮಾರ್ಕೆಟ್ ನೆಗೆಟಿವ್ ಆಗಿತ್ತು. ಆದ್ರೆ ಕೂಡ ಇವತ್ತಿನ ದಿನ ಇಂಡಿಯನ್ ಮಾರ್ಕೆಟ್ ರಿಕವರಿ ಬಂದಿರೋದು ನೋಡಿದ್ರೆ ಮೇ ಬಿ FIs ಬೈಯಿಂಗ್ ಬಂದಿರೋ ಚಾನ್ಸಸ್ ಇದೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಸೊ ಆ ಡೇಟಾ ಹೇಗೆ ಬರುತ್ತೆ ಅಂತ ನಾವು ಅಗೇನೆ ರಿವ್ಯೂ ಮಾಡ್ಬೇಕಾಗುತ್ತೆ. ಇನ್ನು FIs ಡೇಟಾ ಇಂದ ನಾನು ಈಗ ಆಪ್ಷನ್ ಚೈನಿಗೆ ಬಂದ್ರೆ, ನಾನು ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ. ಸೊ ಈಗ ನಿಫ್ಟಿನಲ್ಲಿ ನಮಗೆ ಈಗಿನ ಲೆವೆಲ್ 23,200 ಹತ್ರ ಕಾಲ್ ರೇಟರ್ಸ್, ಪುಟ್ ರೇಟರ್ಸ್ ನಿಯರ್ 1 crore ಅಷ್ಟಿದ್ದಾರೆ. ಕೆಳಗಡೆ 23,200 ಹತ್ರ ಪುಟ್ ರೇಟರ್ಸ್ ಮೋರ್ ದೆನ್ 1 crore ಇದ್ದಾರೆ. ಸೊ 23,200 ಸಪೋರ್ಟ್, ಮೇಲೆ 23,500 ವರೆಗೆ ನಿಫ್ಟಿ ರೇಂಜ್ ಕಾಣಿಸ್ತಾ ಇದೆ. ಸೊ ನಿಫ್ಟಿ 23,500 ಮೇಲೆ ಹೋದ್ರೆ ಇಲ್ಲಿ ಇನ್ನಷ್ಟು ಶಾರ್ಟ್ ಕವರಿಂಗ್, ಅದು ಇನ್ನಷ್ಟು ಹೆಚ್ಚಿನ ಮೂವ್ಮೆಂಟಮ್ ಕೊಡೋ ಚಾನ್ಸಸ್ ಇರುತ್ತೆ. ಇನ್ನು ಕೆಳಗಡೆ 23,200 ಕೆಳಗಡೆ ಹೋಯ್ತು ಅಂತಂದ್ರೆ 23,000 ಟೆಸ್ಟ್ ಮಾಡೋ ಚಾನ್ಸಸ್ ಇದೆ. ಇದು ಆಸ್ ಪರ್ ಆಪ್ಷನ್ ಚೈನ್. ಸೊ ಇದನ್ನ ಇಟ್ಕೊಂಡು ಈಗ ನಾವು ಟ್ರೇಡಿಂಗ್ ಗೆ ಬಂದ್ರೆ, ಸೊ ಇಲ್ಲಿ ನಿಫ್ಟಿ ಇವತ್ತಿನ ದಿನ ಇನ್ಸೈಡರ್ ಕ್ಯಾಂಡಲ್ ಮಾಡಿದೆ, ಇದು 1 day ಕ್ಯಾಂಡಲ್. ಸೊ ಇಲ್ಲಿ ನಿಫ್ಟಿಗೆ ನೀವು ನೋಡ್ಬೋದು 100 day ಹಾಗೂ 200 day ಮೂವಿಂಗ್ ಆವರೇಜ್ 23,400 ಹತ್ರ ಇದೆ, ಹಾಗೂ ಆಪ್ಷನ್ ಚೈನ್ ಪ್ರಕಾರ 23,500 ರೆಸಿಸ್ಟೆನ್ಸ್ ಆಗಿದೆ. ಕೆಳಗಡೆ ಬಂದ್ರೆ 23,100 ಹತ್ರ ಇಲ್ಲಿ 20 day ಹಾಗೂ 50 day ಮೂವಿಂಗ್ ಆವರೇಜಸ್ ಇದಾವೆ. ಇಲ್ಲಿ ಆಪ್ಷನ್ ಚೈನ್ ಪ್ರಕಾರ 23,200 ಸಪೋರ್ಟ್ ಆಗಿದೆ. ಸೊ ನಿಫ್ಟಿ ಈ ಮಧ್ಯದಲ್ಲಿ ಯಾವುದೇ ಲೆವೆಲ್ ಅಲ್ಲಿ ಹೋದ್ರೆ ಕೂಡ
ವೀಕ್ಲಿ ಎಕ್ಸ್ಪೈರಿ ಆಗಿರೋ ಕಾರಣ ನಿಫ್ಟಿ ಸೈಡ್ ವೇಸ್ ಅಲ್ಲೇ ಟ್ರೇಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಾವು ಸ್ಟ್ರಾಂಗ್ ಆಗಿ ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ನಿಫ್ಟಿ 23,100 ಕೆಳಗಡೆ ಬಂದ್ರೆ 23,000 ಟೆಸ್ಟ್ ಮಾಡಿ ಇನ್ನಷ್ಟು ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಮೇಲೆ 23,400 ಮೇಲೆ ಟ್ರೇಡ್ ಆಗೋಕ್ಕೆ ಶುರು ಆದರೆ 23,500 ಹತ್ರ ರೆಸಿಸ್ಟೆನ್ಸ್ ಕಾಣ್ಬೋದು. ಅದನ್ನ ಕ್ರಾಸ್ ಆದರೆ ಇನ್ನಷ್ಟು ಅಪ್ ಮೂವ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಸ್ಗಳನ್ನ ನಾವು ನೋಟ್ ಮಾಡಿಕೊಂಡು ಟ್ರೇಡ್ ಮಾಡಬಹುದಾಗುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಕೂಡ ಇನ್ಸೈಡ್ ಅಲ್ಲಿ ಕ್ಯಾಂಡಲ್ ಆಗಿದೆ. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿ ಅಗೇನ್ ಮಧ್ಯ ಈಗಿನ ಲೆವೆಲ್ ಅಲ್ಲಿ ಓಪನ್ ಆದ್ರೆ ಸೈಡ್ ವೈಸ್ ಹೋಗೋ ಚಾನ್ಸಸ್ ಇರುತ್ತೆ. ಬ್ಯಾಂಕ್ ನಿಫ್ಟಿನಲ್ಲಿ ನಾನು ಸ್ಟ್ರಾಂಗ್ ಅಪ್ ಮೂವ್ ನೋಡ್ತಾ ಇರೋದು 51,700 ಮೇಲೆ 51,700 ಮೇಲೆ ಬ್ಯಾಂಕ್ ನಿಫ್ಟಿ ಸಸ್ಟೈನ್ ಆಯ್ತು ಅಂತಂದ್ರೆ ಇಲ್ಲಿಂದ ಬರೋ ಶಾರ್ಟ್ ಕವರಿಂಗ್ ಬ್ಯಾಂಕ್ ನಿಫ್ಟಿನ 52,000 ಅಲ್ಲಿಂದ ಟುವರ್ಡ್ಸ್ 52,500 53,000 ಕಡೆ ಕೂಡ ಹೋಗ್ಬೋದು ಶಾರ್ಟ್ ಕವರಿಂಗ್ ಇಂದ. ಇನ್ನು ಬ್ಯಾಂಕ್ ನಿಫ್ಟಿ ಏನಾದರೂ 50,700 ನ ಬ್ರೇಕ್ ಆಯ್ತು ಅಂತಂದ್ರೆ ಇದು ಕೆಳಗಡೆ 50,000 ನ ಟೆಸ್ಟ್ ಮಾಡೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಇದು ಕೂಡ ನಾವು ನೋಟ್ ಮಾಡ್ಕೋಬಹುದು. ಇನ್ನು ಈಗ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಕಂಪ್ಯಾರಿಟಿವ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ಒಳ್ಳೆ ರಿಕವರಿ ಇತ್ತು. ಸೊ ಇದರಲ್ಲಿ ನಾನು ನೆಕ್ಸ್ಟ್ ಅಪ್ ಮೂವ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 11,650 ಇಂದ. ಸೊ 11,650 ಮೇಲೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಸಸ್ಟೈನ್ ಆಯ್ತು ಅಂತಂದ್ರೆ ಮೇಲೆ 11,800 ವರೆಗೆ ಮೂವ್ಮೆಂಟಮ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಪುಟ್ ಪೊಸಿಷನ್ಸ್ ಏನಾದರೂ ಇದ್ರೆ 11,350 ಕೆಳಗಡೆನೆ, ಅದು ಇವತ್ತಿನ ದಿನದಲ್ಲೂ ಅದ್ರ ಕೆಳಗಡೆ ಮಾತ್ರ ಟ್ರೈ ಮಾಡೋಣ. ಈ ಮಧ್ಯದಲ್ಲಿ ಯಾವುದೇ ಲೆವೆಲ್ ಅಲ್ಲಿ ಪೊಸಿಷನ್ ತಗೊಳ್ಳೋದ್ರಿಂದ ಸ್ಟಾಪ್ ಲಾಸ್ ಹಿಟ್ ಆಗೋದು ಹಾಗೂ ಪ್ರೀಮಿಯಂ ಡಿಕೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಸ್ಗಳನ್ನ ಇಟ್ಕೊಂಡು ಮಾತ್ರನೇ ನಾವು 3rd ಏಪ್ರಿಲ್ ಗುರುವಾರದ ದಿನ ಆಫ್ಟರ್ US ಮಾರ್ಕೆಟ್ ರೆಸಿಪ್ರೋಕಲ್ ತಾರಿಫ್ ಅನೌನ್ಸ್ಮೆಂಟ್ ಮಾಡ್ಬೋದು. ಸೊ ಇಷ್ಟೇ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನು ನಾಳೆ ಸಿಗೋವರೆಗೂ ಈ ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕೆ ನಿಮಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.